ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಶಂಕರಾಚಾರ್ಯರ ಜಯಂತಿ ಆಚರಣೆ 2025 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶಂಕರಾಚಾರ್ಯರ ಜಯಂತಿ ಆಚರಣೆ 2025 ಕಾರ್ಯಕ್ರಮವು ದಿನಾಂಕ 2 ಮೇ 2025 ಶುಕ್ರವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಶಂಕರಾಚಾರ್ಯರ ತತ್ವಜ್ಞಾನ ಇಡೀ ಜಗತ್ತಿನೇ ಬೇಕಾಗಿದೆ ಅನ್ನುವಂಥದ್ದು ಇಲ್ಲಿ ಎಲ್ಲಾ ಜಗತ್ತಿನ ದೊಡ್ಡ ದೊಡ್ಡ ಸಾಹಿತಿಗಳಾಗಲಿ ತತ್ವಜ್ಞಾನಿಗಳಾಗಲಿ ಪರಾಮರ್ಶೆಯನ್ನು ಮಾಡಿಕೊಂಡು ಒಡಿಗಲ್ಲಿಗೆ ಹಚ್ಚಿ ಅವರು ಶಂಕರಾಚಾರ್ಯರನ್ನ, ಅವರ ತತ್ವಗಳನ್ನ, ಅವರ ಆದರ್ಶಗಳನ್ನ ಒಪ್ಪಿಕೊಂಡು ಅವರಿಗೆ ತತ್ವಜ್ಞಾನಿಗಳ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡಲಿಕ್ಕೆ ಎಲ್ಲರೂ ಒಂದು ಉತ್ಸಾಹಿತರಾಗಿದೆ. ಜಗತ್ತಿನಾದ್ಯಂತ ಎಲ್ಲ ಕಡೆ ನಡೀತಾ ಇದೆ. ಇಲ್ಲಿ ವಿಶೇಷ ಅಂತಂದ್ರೆ, ನಾನು ಚಿಕ್ಕವನಿದ್ದಾಗ ನಾವು ಹಾಡ ಹಾಡ್ತಿದ್ದೇವೆ. ಏನ್ ಹಾಡ ಅಂತಂದ್ರೆ, ಜಹಾ ಡಾಲ್ ಡಾಲ್ पर सोनी की चिड़िया करती है बसेरा, वो भारत देश है मेरा, जहाँ सत्य अहिंसा का परम धर्म का पग पग लगता है मेरा ಅಂತ ಹೇಳ್ತಿದ್ರು. ನೋಡಿ, ಇಲ್ಲಿ ನನಗೆ ಅವಾಗ ಅನಿಸ್ತಿತ್ತು, ಡಾಲ್ ಡಾಲ್ पर सोनी की चिड़िया ಎಲ್ಲಪ್ಪ ಅನಿಸ್ತ ನಾವು ಹುಡುಕಾಡ್ತಿದ್ದೇವೆ ಯಾರಾದ್ರೆ ಗಿಡದ ಮೇಲೆ ಅಭಯ ಅಂತೇಳಿ. ಆದ್ರೆ ಇವತ್ತು ನಾವು ನೋಡಿದಂತ ಕಾಲದಲ್ಲಿ ನಮ್ಮ ಭರತ ಖಂಡದಲ್ಲಿ ಇವತ್ತ ಆ ಸೋನಿ ಕಿ ಚಿಡಿಯಾಗಳು ಯಾರಿದ್ದಾರೆ ಅಂತಂದ್ರೆ, ಪರಮ ಪೂಜ್ಯರಾದಂತಹ ಶಂಕರ ಭಗವತ್ಪಾದರಾಗಲಿ, ಅದೇ ರೀತಿಯಾಗಿ ಮಧ್ವಾಚಾರ್ಯರಾಗಲಿ, ಅದೇ ರೀತಿಯಾಗಿ ಬಸವಣ್ಣನವರಾಗಲಿ, ಅದೇ ರೀತಿಯಾಗಿ ಕನಕದಾಸರಾಗಲಿ, ಪುರಂದರದಾಸರಾಗಲಿ, ಹೀಗೆ ಹಲವಾರು ಅನೇಕ ಅಂದ್ರೆ ಹಿರಿಯರು, ದಾಸರು, ಶರಣರು, ಸಾಹಿತ್ಯರು, ಹೀಗೆ ಅನೇಕ ಜನರು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಭಾರತ ದೇಶದಲ್ಲಿ ನಾವು ಎಂದಿದ್ರೂ ಕೂಡ ಈ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾವು ಸದಾಲು ಅಂದ್ರೆ ಅನೇಕ ರೀತಿಯ ತಪಸ್ಸುಗಳನ್ನ ಇಲ್ಲಿ ನಾವು ಮಾಡ್ತಾ ಇರ್ತೇವೆ. ಇಲ್ಲಿ ಅವರು ಎಲ್ಲರೂ ಅಂದ್ರೆ ಪ್ರಯತ್ನ ಮಾಡೋದು ಏನು ಅಂತಂದ್ರೆ ಮೋಕ್ಷ ಸಾಧನೆ. ಮೋಕ್ಷಕ್ಕಾಗಿ ನಾವು ಎಲ್ಲರೂ ಪಡೆದಾಡ್ತಾ ಇರ್ತೀವಿ. ಮೋಕ್ಷ ಹೇಗೆ ಪಡ್ಕೋಬೇಕು ಅನ್ನುವಂತ ವಿವಿಧ ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ದಾರಿಗಳನ್ನು ತೋರ್ತಾ ಇರ್ತಾರೆ. ಅದರಲ್ಲಿ ಇಲ್ಲಿ ಮೋಕ್ಷಕ್ಕಾಗಿ ಹಿರಿಯರು, ಋಷಿವರ್ಯರುಗಳು, ಅನೇಕರು ಇವರೆಲ್ಲರೂ ಕೂಡಿ ಅನೇಕ ಮಾರ್ಗಗಳನ್ನು ಹೇಳಿದ್ರು. ಅದರಲ್ಲಿ ಮೂಲವಾಗಿ ಅಂತಂದ್ರೆ ಅಲ್ಲಿ ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಮತ್ತು ಈ ಕರ್ಮ ಸಿದ್ಧಾಂತದ ಜೊತೆಗೆ ಭಕ್ತಿ ಮಾರ್ಗವನ್ನು ಕೂಡ ಹೇಳಿದ್ರು. ನೋಡ್ರಿ, ಯಾರ್ಯಾರಿಗೆ ಯಾವ ರೀತಿಯಿಂದ ನಿಲ್ಲುತ್ತದ ಆ ರೀತಿಯಾಗಿ ನಾವು ಭಗವಂತನನ್ನ ಪ್ರಾರ್ಥಿಸಿ ಮೋಕ್ಷಕ್ಕಾಗಿ ಹೋಗ್ಬೇಕು ಅನ್ನುವಂತಹ ಒಂದು ವಿಶೇಷವಾದಂತಹ ಅವರು ಪೂಜೆಯನ್ನ ಮಾಡ್ತಾ ಇದ್ರು. ಅಂತಹ ಕಾಲದಲ್ಲಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಜಿಡಿಎ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ದಯಾಘನ್ ಧಾರವಾಡ್ಕರ್,
ಅವಿನಾಶ್ ಕುಲಕರ್ಣಿ, ಶೃಂಗೇರಿ ಶಂಕರಮಠ ಕಲಬುರಗಿಯ ವಿಶೇಷ ಪ್ರತಿನಿಧಿಗಳಾದ PH ಕುಲಕರ್ಣಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಜಿಲ್ಲಾ ಬ್ರಾಹ್ಮಣ ಸಂಘ ಕಲಬುರಗಿ ಅಧ್ಯಕ್ಷರಾದ ಪಾಂಡುರಂಗರಾವ್ ದೇಶಮುಖ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ್, ಅಸಿಸ್ಟೆಂಟ್ ಡೈರೆಕ್ಟರ್ ಶಿವಶರಣಪ್ಪ, ನಿವೃತ್ತ ತಹಸೀಲ್ದಾರರಾದ ಮಧುಸೂದನ್ ಶಾಸ್ತ್ರಿ, ಹಿಂದೂ ಮಹಾಸಭಾ ಕಲಬುರಗಿಯ ದಿನಕರ್ ರಾವ್, ಕಾರ್ಯಕ್ರಮ ನಿರೂಪಕರಾದ ಗುರುರಾಜ್ ಕುಲಕರ್ಣಿ, ಯುವ ನೇತಾರರಾದ ಶ್ರೀನಿವಾಸ್ ದೇಸಾಯಿ ಹಾಗೂ ಪ್ರಶಾಂತ್ ಕೊರಳ್ಳಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಐವನಶಾಹಿ ಪ್ರದೇಶದಲ್ಲಿ ಇರುವ ವಿಜಯ ವಿದ್ಯಾಲಯ ಎದುರುಗಡೆಯ ಬಂಜಾರ ಭವನದಲ್ಲಿ ಆಯೋಜಿಸಲಾಗಿರುವ ಆರ್ಕ್ ವಿಸ್ತಾರ 2025 ಕಟ್ಟಡ ಸಾಮಗ್ರಿಗಳ ಪ್ರದರ್ಶನವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಉದ್ಘಾಟಿಸಿದರು. ಆರ್ಚ್ ವಿಸ್ತಾರ 2025 ಆರ್ಕಿಟೆಕ್ಟ್ ದಿವಂಗತ ರತನ್ ಟಾಟಾ ಕಟ್ಟಡ ಸಾಮಗ್ರಿಗಳ ಪ್ರದರ್ಶನ, ಸುನಿತಾ ವಿಲಿಯಮ್ಸ್ ವೇದಿಕೆ ಮತ್ತು ಕಲಬುರಗಿ ವಿಜನ್ 2035 ಕಾನ್ಕ್ಲೇವ್ನ ಉದ್ಘಾಟನಾ ಸಮಾರಂಭವು ದಿನಾಂಕ 2 ಮೇ 2025 ಬೆಳಗ್ಗೆ 9:30 ಗಂಟೆಗೆ ಕಲಬುರಗಿ ನಗರದ ಐವನಶಾಹಿ ಪ್ರದೇಶದಲ್ಲಿ ಇರುವ ವಿಜಯ ವಿದ್ಯಾಲಯ ಮೆಥೋಡಿಸ್ಟ್ ಚರ್ಚ್ ಎದುರುಗಡೆಯ ಬಂಜಾರ ಭವನದಲ್ಲಿ ಜರುಗಿತು. ಇದರ ಉದ್ಘಾಟನೆಯನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ನೆರವೇರಿಸಿದರು. ಸುನಿತಾ ವಿಲಿಯಮ್ಸ್ ವೇದಿಕೆಯ ಉದ್ಘಾಟನೆಯನ್ನು ಬೆಳಿಗ್ಗೆ 10:30 ಗಂಟೆಗೆ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ IIA ರಾಷ್ಟ್ರೀಯ ಅಧ್ಯಕ್ಷರಾದ ಆರ್ಕಿಟೆಕ್ಟ್ ವಿಲಾಸ್ ವಸಂತ್ ಅವಚಾರ್ ನೆರವೇರಿಸಿದರು. ಹೆರಿಟೇಜ್ ಗ್ಯಾಲರಿಯನ್ನು ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ IIA ಕಲಬುರಗಿ ಚಾಪ್ಟರ್ ನ ಚೇರ್ಮನ್ ಆರ್ಕಿಟೆಕ್ಟ್ BR ಮೋಹನ್ ನೆರವೇರಿಸಿದರು. ಸೆಷನ್ 2ರಲ್ಲಿ ಸ್ಪಾನ್ಸರ್ಸ್ ಗಳಿಂದ ಟೆಕ್ನಿಕಲ್ ಸೆಮಿನಾರ್ ಜರುಗಿತು. ಇವೆಂಟ್ ಸ್ಪಾನ್ಸರ್ ರಾಜೋರಿ ಸ್ಟೀಲ್ 550Dಯ ಲೋಕಾರ್ಪಣೆಯನ್ನು ರಾಜೋರಿ ಸ್ಟೀಲ್ಸ್ ನ ನಿರ್ದೇಶಕರಾದ ಕೌಸುಬ್ ಲೋಯಾ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ, ಬೀದರ್ ಮತ್ತು ರಾಯಚೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ನ ಚೇರ್ಮನ್ಗಳು ಸೇರಿದಂತೆ ಆರ್ಕಿಟೆಕ್ಟ್ ಫ್ರೆಟರ್ನಿಟಿ ಉಪಸ್ಥಿತರಿದ್ದರು. ನಿರೂಪಕಿ ಶಶಿಕಲಾ ಜಡೆ ಮತ್ತು ಮಧುರಾ ದೇವಾನಿ ಇವರಿಂದ ಅತಿಥಿಗಳ ಪರಿಚಯ ಮಾಡಿಕೊಡಲಾಯಿತು. ತೇಜಲಿಂಗ್ ಹರ್ಷಂಗಿ ಬೆಂಬಲ ನೀಡಿದರು. ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಆರ್ಕಿಟೆಕ್ಟ್ ಮೊಹಮ್ಮದ್ ಅಸಾದುಲ್ಲಾ ಖಾನ್ ಮತ್ತು ಆರ್ಕಿಟೆಕ್ಟ್ ಚನ್ನವೀರ ದಂಡುತಿ ಸನ್ಮಾನಿಸಿ ಗೌರವಿಸಿದರು. KKRDBಯ ಕಾರ್ಯದರ್ಶಿಗಳಾದ ಸುಂದರೇಶ್ ಬಾಬು ಅವರಿಗೆ ಆರ್ಕಿಟೆಕ್ಟ್ ರಾಜು ದೇವಾನಿ ಮತ್ತು ಆರ್ ಗಣೇಶ್ ಪಾಟೀಲ್ ಸತ್ಕರಿಸಿದರು. ಕಲಬುರಗಿ ಜಿಲ್ಲಾ ಪಂಚಾಯತ್ನ CEO ಭವರ್ ಸಿಂಗ್ ಮೀನಾ ಅವರಿಗೆ ಆರ್ಕಿಟೆಕ್ಟ್ ಜಗದೀಶ್ ಕೆ ಮತ್ತು ಆರ್ಕಿಟೆಕ್ಟ್ ಮೊಹಮ್ಮದ್ ರಫಿಯುದ್ದೀನ್ ಸನ್ಮಾನಿಸಿದರು. IIA ಕರ್ನಾಟಕ ಚಾಪ್ಟರ್ನ ಅಧ್ಯಕ್ಷರಾದ ಆರ್ಕಿಟೆಕ್ಟ್ BR ಮೋಹನ್ ಅವರಿಗೆ ಆರ್ಕಿಟೆಕ್ಟ್ ಶ್ರೀನಿವಾಸ್ ಮತ್ತು R ಸುಪ್ರೀತ್ ಸನ್ಮಾನಿಸಿದರು. IIA ಕಲಬುರಗಿಯ ಅಧ್ಯಕ್ಷರಾದ ಆರ್ಕಿಟೆಕ್ಟ್ ವೈಭವ್ ನವಣಿ ಅವರಿಗೆ ಆರ್ಕಿಟೆಕ್ಟ್ ಅಶೋಕ್ ಪಾಟೀಲ್ ಮತ್ತು ಆರ್ಕಿಟೆಕ್ಟ್ ಸರ್ವಜ್ಞ ಸನ್ಮಾನಿಸಿದರು. ಕರ್ನಾಟಕ ಚಾಪ್ಟರ್ನ EC ಸದಸ್ಯರಾದ ಬಸವರಾಜ್ ಜೆ ಖಂಡೇರಾವ್ ಇವರಿಗೆ ಆರ್ಕಿಟೆಕ್ಟ್ ಸೈಯದ್ ಅಮ್ಜದ್ ಪಾಷಾ ಮತ್ತು ಆರ್ಕಿಟೆಕ್ಟ್ ಸ್ವರೂಪ್ ಸನ್ಮಾನಿಸಿದರು. BR ಮೋಹನ್ ಅಧ್ಯಕ್ಷೀಯ ಭಾಷಣವನ್ನ ಮಾಡಿದರು. Designed for strength, resilience and reliability in the modern construction. This event is truly a first of its kind and we are proud to be a part of it. A special thanks goes to Mr. Architect BR Mohan ji for giving us this opportunity to support and participate in such a visionary platform. We look forward to being part of many such future events that foster innovation, excellence and collaboration across the industries. Thank you all for joining us, and I would just like to end with the tagline of the event. The tagline said, "Your vision, our mission." I would like to just extend it to the fact saying, Kalburgi's vision is Rajouri Steel's vision. Architect BR Mohan was just mentioning it to me that in the month of January in Palace you had the Latitude, where you had a very big conclave in Bangalore. And we are replicating this in our Kalyan Karnataka in Kalaburgi because this is required. Because when you're having latitude, you have various speakers coming in and you have a big responsibility of building the nation, building our country, building our districts, building our taluks, building our hoblis, building our villages, the architects of this country. So you have a social responsibility because there are various temperatures, the climate, how the buildings have to come.
and how the buildings need to be made. And the concepts what you have here is like from plots to puja, from puja to plots, like every single thing. Because today, Vastu also is very important. People will be wondering, what is Vastu? But Vastu is very scientific. Which side the sun rises, which side the sun sets, which side the wind is blowing, which side the sunlight is coming in, everything is very, very important. Because for the well-being of an individual, a house is utmost important. Because after we work throughout the day, and when we get back home, we have to be at peace. And only when you have a home which you are at peace, then you will be able to work much harder and achieve better goals. So this Arch Vistara conclave, I think about 70 to 80. But we cannot rest here. We need more architects to come forward and join the IEA to help strengthen and enrich our collective voice. The transformation of the IEA in recent years is evident across our state centers, chapters nationwide, and most notably in our own Karnataka chapter. Our events have been enriching and impactful, from the thought-provoking seminars, hands-on workshops, to engaging panel discussions that address real professional challenges. We have curated a wide spectrum of programs that reflect the evolving needs to both our members and the broader architectural community. Our collaboration with local institutions and industry partners in particular have deepened our impact. ಇದೇ ವೇಳೆ ಕಾರ್ಯಕ್ರಮದ ಉದ್ದೇಶದ ಕುರಿತು ಚರ್ಚೆ ನಡೆಸಲಾಯಿತು. ಎಲ್ಲ ಅತಿಥಿಗಳು ವೇದಿಕೆಯಿಂದ ಕೆಳಗಿಳಿದ ನಂತರ ಡಾಕ್ಟರ್ ಬಿ.ಎ. ಪಾಟೀಲ್ ವಿಷನ್ 2035 ಸದಸ್ಯರು ವಿಡಿಯೋ ಮೂಲಕ ಕಾನ್ಕ್ಲೇವ್ ನ ಪರಿಚಯ ಮಾಡಿಕೊಟ್ಟರು. ಈ ಪ್ರದರ್ಶನದಲ್ಲಿ ನಿರ್ಮಲಾ ದೇವಿ ಟ್ರೋಜನ್, ಸಾಯಿ ವಿನಾಯಕ್ ಅಂಡ್ ಇಸ್ಕೋ ಜಾಕಾರ್, ಜಾನ್ಸನ್ಸ್ ಲಿಫ್ಟ್, ಸಿಂಪೋಲೋ, ಟ್ರೋಜಾನ್, ಮಹಾದೇವ್ ಗ್ರೈನೈಟ್, ಜಾನ್ಸನ್ಸ್ ಲಿಫ್ಟ್, ಕೆರಾವಿಟ್, ಮಿಕಾಸಾ ಪ್ಲೈವುಡ್ಸ್, ಆಸ್ಟಿನ್ ಪ್ಲೈವುಡ್ಸ್, ಯಶ್ಪೋಲಿ, ಜಾಕಾರ್, ಸನ್ವಿ ಸೋಲಾರ್, ಶ್ರೀಶಾಮ್ ಸಿರಾಮಿಕ್ಸ್, ಸ್ಲೀಪ್ ವೆಲ್, ಅಲ್ಟ್ರಾಟೆಕ್, ಎಂವೈಕೆ, ಜಿಎಂ ಸ್ಟೀಲ್ಸ್, ಸ್ವರೂಪ್ ಪುಣೆ, ರೋಕಾ, ಚಿಂಚ್ಪುರ್, ಏಷ್ಯನ್ ಪ್ಲೈವುಡ್ಸ್, ಬಾಲ್ದೇವ್, ಡೈಕಿನ್, ಅಲು ಡೆಕೋರ್, ಸಮೃದ್ಧಿ ಬಿಲ್ಡರ್ಸ್, ಗೀತಾ ಪ್ಲೈವುಡ್ಸ್, ಹಿಂದೂಸ್ತಾನ್ ಪ್ಲೈವುಡ್ಸ್, ಅಲು ಪ್ರಿಂಟ್, ಎವರೆಸ್ಟ್ ಪ್ಲೈವುಡ್ಸ್, ಗೀತಾ ಸಾಮಿಲ್ಸ್, ಸುಪ್ರೀಂ, ಫೇಮಸ್ ಅಲ್ಯೂಮಿನಿಯಂ, ನೇರೋಲ್ಯಾಕ್ ಪೇಂಟ್ಸ್, ಉಮಾಕ್ಸೆ ಎಲಿವೇಟರ್ಸ್, ಜೈ ಮಾತಾ ಸ್ಟೀಲ್ಸ್, ನ್ಯಾಷನಲ್ ಅಲ್ಯೂಮಿನಿಯಂ, ಏಷ್ಯನ್ ಪೇಂಟ್ಸ್, ಸೆರಾ ಪ್ಲೈವುಡ್ಸ್, ಜೋಟನ್, ಒಕೋಟೆಕ್, ಎಜಿಎಲ್ ಶ್ರೀ ಗಣೇಶ್, ರಾಯಲ್ ಟಚ್, ಶ್ರೀ ಓಂ ಸ್ಟೀಲ್ಸ್, ಜೆಎಸ್ಡಬ್ಲ್ಯೂ, ಒನ್ ಸ್ಟೋನ್, ಶ್ರೀ ಓಂ ಪ್ಲೈವುಡ್, ಕೋಲೋರ್ ಮತ್ತು ವೈಟೆಕ್ ಟ್ರೇಡರ್ಸ್ ಭಾಗವಹಿಸಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯವರ ಬರಬರ ಕೊಲೆಯನ್ನ ಖಂಡಿಸಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು.
ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಬರ್ಬರ ಹತ್ಯೆಯನ್ನ ಖಂಡಿಸಿ ದಿನಾಂಕ 2 ಮೇ 2025ರಂದು ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷ ಕಲಬುರಗಿಯ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಿನ್ನೆ ನಡೆದಂಥ ಮಂಗಳೂರಿನಲ್ಲಿ ಒಬ್ಬ ಹಿಂದೂ ಯುವಕನಾದಂಥ ನಮ್ಮ ಪಕ್ಷದ ಕಾರ್ಯಕರ್ತನಾದಂಥ ಸುಹಾಸ್ ಶೆಟ್ಟಿಯನ್ನು ಮರ್ಡರ್ ಮಾಡ್ತಕ್ಕಂಥ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಬಂದ ಮೇಲೆ ಅನೇಕ ರೀತಿಯ ಹಿಂದೂ ಯುವಕರ ಮೇಲೆ ಹತ್ಯೆ ಆಗ್ತಕ್ಕಂಥದ್ದು ಕೂಡ ಇವತ್ತು ನಾವು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಬಂದಿದೆ ಮೇಲೆ ಈ ಒಂದಲ್ಲ ಇಡೀ ರಾಜ್ಯ ತುಂಬ ನಡೀತಕ್ಕಂಥ ಹಿಂದೂ ಯುವಕರನ್ನು ಟಾರ್ಗೆಟ್ ಮಾಡಿ ಮರ್ಡರ್ ಮಾಡ್ತಕ್ಕಂಥ ಕೆಲಸಗಳು, ಹತ್ಯೆಗಿರ್ತಕ್ಕಂಥ ಕೆಲಸಗಳು ಇವತ್ತು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಆದಷ್ಟು ಬೇಗನೆ ಸಿದ್ದರಾಮಯ್ಯ ಅವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಆದಷ್ಟು ಬೇಗನೆ ಇದೊಂದು ಹೊಣೆ ಹೊತ್ತು ಇವತ್ತು ನೀವು ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಆದಷ್ಟು ಬೇಗನೆ ಅವನಿಗೆ ಮರ್ಡರ್ ಮಾಡ್ತಕ್ಕಂಥ ಯಾರೇ ಇವತ್ತು ಆರೋಪಿಗಳಿದ್ದರು ಆದಷ್ಟು ಬೇಗನೆ ಹಿಡಿದು ಅವ್ರಿಗೆ ಯಾವ ರೀತಿ ಹೊಡೆದಾರ ಅದೇ ರೀತಿ ಕೂಡ ಅವ್ರನ್ನ ಹೊಡಿತಕ್ಕಂಥ ಕೆಲಸಗಳು ಇವತ್ತು ಈ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಇದು ಒಂದು ಘಟನೆ ಎಲ್ಲ ನಡೆದಂಥ 2-3 ದಿವಸ ಹಿಂದ್ಗಡೆ ಕೂಡ ನಡೆದಂಥ ಇನ್ನೊಂದು ಘಟನೆ ಕೂಡ ಮಂಗಳೂರಲ್ಲಿ ಆಗಿರೋದ್ರಿಂದ ನಿರಂತರ ನಡೀತಕ್ಕಂಥ ಈ ಹತ್ಯೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದರ ಭಾಗವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಯಾಕಂತಂದರೆ ಇವತ್ತಿನ ದಿನ ನಡೀತಕ್ಕಂಥದ್ದಲ್ಲಿ ಈ 2 ವರ್ಷದಲ್ಲಿ ಅನೇಕ ರೀತಿಯಲ್ಲಿ ನಡೀತಕ್ಕಂಥ ಈ ಘಟನೆಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಒಂದಲ್ಲ ಅನೇಕ ಘಟನೆಗಳು ಇವತ್ತು ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಹಿಂದೂ ಕಾರ್ಯಕರ್ತರು ಹತ್ಯೆ ಒಯ್ತಕ್ಕಂಥ ಕೆಲಸ ಈ ಸರ್ಕಾರ ಬಂದ ಮೇಲೆ ಈ ಕೆಲಸ ನಡೀತಾ ಇದೆ ಅಂತಕ್ಕಂಥ ಕೂಡ ಆದಷ್ಟು ಬೇಗನೆ ಈ ರಾಜ್ಯದ ಮುಖಂಡ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಮಂಗಳೂರಲ್ಲೇನು ಸುಹಾಸ್ ಶೆಟ್ಟಿ ಅನ್ನುವ ಹಿಂದೂ ಕಾರ್ಯಕರ್ತನಿಗೆ ಬರ್ಬರ ಹತ್ಯೆ ಮಾಡಲಾಗಿದೆ. ಇದಕ್ಕೆ ನಾವು ಭಾರತೀಯ ಜನತಾ ಪಕ್ಷದವರು ತೀವ್ರವಾಗಿ ಖಂಡಿಸ್ತೇವೆ. ಈ ಥರ ಎಲ್ಲ ಕಡೆ BJPದವ್ರಿಗೆ ಪ್ಲ್ಯಾನ್ ಮಾಡಿ ಹುಡುಕಿ ಮಾಡೋದು ಇದು ದೇಶದಲ್ಲೇ ಹಾಗೂ ಕರ್ನಾಟಕದಲ್ಲೇ ಮೊದಲನೇ ಸರಿಗೂ ಇಂಥ ಭ್ರಷ್ಟ ಸರ್ಕಾರದಲ್ಲಿ ಈ ಥರ ಸಾಮಾನ್ಯ ಜನರು ಎಲ್ಲಿ ಯಾರೂ ಕೂಗೆತ್ತುವ ಮಾಡಬಾರ್ದು, ಅವ್ರಿಗೆ ಅಂಜಿಸಿ ಹೊಡಿಬೇಕು ಅನ್ನೋದಂಥ ಪ್ಲ್ಯಾನ್ ಮಾಡಿ ಇವ್ರು ಮಾಡ್ತಾ ಇದ್ದಾರೆ. ನಾವು ಇದಕ್ಕೆ ಭಾಳ ಖಂಡಿಸ್ತೇವೆ. ಈ ಥರ ಎಷ್ಟು ಜನರ ಇದು ಮಾಡಿದ್ರು ನಾವು ಅದಕ್ಕೂ ಹಿಂದೆ ಸರಿಯಲ್ಲ. ನಾವು ಒಬ್ಬ MLAಲಿಂತ ಕರ್ನಾಟಕದಾಗ 2 ಸಾರಿ ಸರ್ಕಾರ ಮಾಡಿದ್ದೆವು. ಹಾಗೆ ಒಬ್ಬ ಚಾಯ್ವಾಲ ಪ್ರಧಾನಮಂತ್ರಿ ಚಾಯ್ ಮರ ಇರೋದು ಇವತ್ತು ದೇಶದಲ್ಲಿ 3ನೇ ಸಾರಿ ಪ್ರಧಾನಮಂತ್ರಿಯಾಗಿ ಕೂತಿದ್ದಾರೆ. ಅದಕ್ಕೆ ನಾವು ಯಾವಾಗೂ ಕಾರ್ಯಕರ್ತರು ಹೆದರೋದು, ನೀವು ಎಷ್ಟು ಜೀವ ಹೊಡೆದ್ರು ನಾವು ಹೆದರಲ್ಲ. ನಾವು ದೇಶಗೋಸ್ಕರ ಹಾಗೂ ಸತ್ಯಗೋಸ್ಕರ ನಾವು ಹೀಗೆ ಹೋರಾಡ್ತಿರ್ತೇವೆ. ನಮ್ಮಲ್ಲಿ ಎಷ್ಟೊತ್ತನ ನಮ್ಮಲ್ಲಿ ಉಸಿರಿದೆ, ನಾವು ಭಾರತ್ ಮಾತಾ ಜೈ ಅಂತ ನಾವು ಕೆಲಸ ಮಾಡ್ತಾ ಇರ್ತೇವೆ. ಈ ಪ್ರತಿಭಟನೆಯಲ್ಲಿ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಉಮೇಶ್ ಪಾಟೀಲ್, ಅಶೋಕ್ ಬಗಲಿ, ಅನಿಲ್ ಜಾಧವ್, ರವಿಚಂದ್ರಕಾಂತ್, ರವಿರಾಜ್, ಬಾಬುರಾವ್ ಹಾಗರಗುಂಡಿಗಿ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮೇ 3ರಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಗೊಬ್ಬೂರ್ ಬಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಅರುಣಕುಮಾರ್ MY ಪಾಟೀಲ್ ಅವರು ತಿಳಿಸಿದ್ದಾರೆ. ಮೇ 3ರಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಗೊಬ್ಬೂರ್ ಬಿ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಮೂರ್ತಿ ಅನಾವರಣ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಅರುಣಕುಮಾರ್ MY ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಗೊಬ್ಬೂರ್ ಬಿ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಚಿಣವಗೇರಾದ ಶ್ರೀ ಸಿದ್ದರಾಮ ಶಿವಾಚಾರ್ಯರು, ಬೀದರ್ನ ಭಂತೇವರ ಜ್ಯೋತಿ ಥೇರೋ, AICC ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಅಫಜಲಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಣ್ಣ ಕೈಗಾರಿಕಾ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್, ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. 2025ರಂದು ಗೊಬ್ಬೂರ್ ಬಿ ಗ್ರಾಮದಲ್ಲಿ ಬಹಳ ದಿವಸದಿಂದ ಆ ಭಾಗದ ಜನರ ಅಪೇಕ್ಷೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಿ ಅದನ್ನು ಅನಾವರಣವನ್ನು
ಗೊಳಿಸಲು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಹಿರಿಯರಾಗಿರುವ ಹಾಗೂ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಂದನೇ ಅದು ಉದ್ಘಾಟನೆ ಆಗಬೇಕು ಅಂಥೇಳಿ ಇಡೀ ನಮ್ಮ ಅಫ್ಜಲ್ಪುರ ವಿಧಾನಸಭಾ ಮತಕ್ಷೇತ್ರದ ಜನತೆಯ ಆಶೆ ಆಗಿದ್ದು, ಮಾನ್ಯ ಖರ್ಗೆಜಿಯವರಿಗೆ ಇದ್ರ ಬಗ್ಗೆ ಕೇಳಿಕೊಂಡಾಗ ಅವರು ದಿನಾಂಕ 3 ತಾರೀಕದಂದು ಅವ್ರ ಸಮಯ 11 ಗಂಟೆಗೆ ನೀಡಿದ್ದಾರೆ. ಅವರ ಜೊತೆ ನಮ್ಮ ಭಾಗದ ಜಿಲ್ಲೆಯ ಎಲ್ಲ ಮುಖಂಡರು ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಮಾನ್ಯ ಶಾಸಕರಾದ MY ಪಾಟೀಲ್ ಅವರು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಲಿರುವ ನಮ್ಮ ಚಿನ್ನಗಿರಿಯ ಗುಡ್ಡದ ಶ್ರೀಗಳಾದ ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಅದೇ ರೀತಿ ಪೂಜ್ಯ ಬಂತೆ ವರಜ್ಯೋತಿ ಅಣದೂರು ಗುರುಗಳು ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿಯವರಿಗೂ ಬರ್ತಾ ಇದ್ದಾರೆ. ಅದೇ ರೀತಿ ಮಾನ್ಯ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶ್ರೀ ಶ್ಯಾಮಬಸಪ್ಪ ದಕ್ಷಿಣಾಪುರ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬೀದರ್ ಉಸ್ತುವಾರಿ ಸಚಿವರಾದ ಪ್ರಕಾಶ್ ಖಂಡ್ರೆ ಅವರು ಬರ್ತಾ ಇದ್ದಾರೆ. KKRDBಯ ಅಧ್ಯಕ್ಷರು ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಕಲಬುರಗಿ ಉತ್ತರದ ಶಾಸಕಿಯಾಗಿರುವ ನಮ್ಮ ಶ್ರೀಮತಿ ಖನೀಶ್ ಫಾತಿಮಾ ಮೇಡಮ್ ಅವರು ಬರ್ತಾ ಇದ್ದಾರೆ. ಸನ್ಮಾನ್ಯ ಆಳಂದ್ ಶಾಸಕರಾದ BR ಪಾಟೀಲ್ ಸರ್ ಬರ್ತಾ ಇದ್ದಾರೆ. ಅದೇ ರೀತಿ ಮಾನ್ಯ ಲೋಕಸಭಾ ಸದಸ್ಯರಾದ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಸರ್ ಬರ್ತಾ ಇದ್ದಾರೆ. ಅದೇ ರೀತಿ ದಕ್ಷಿಣ ಶಾಸಕರಾದ ಅಲ್ಲಂಪುರ್ ಪಾಟೀಲ್ರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಸಚಿವರು ಹಾಗೂ ಅಧ್ಯಕ್ಷರು ನಿಜಶರಣ ಅಂಬಿಗರ ಚೌಡಯ್ಯ ನಿಗಮದ ಅಧ್ಯಕ್ಷರಾದ ಶ್ರೀ ಬಾಬುರಾವ್ ಚಿಂಚನ್ಸೂರು ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ MLCಗಳಾಗಿರುವ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ MLC ಆಗಿರುವ ಜಗದೇವ್ ಗುತ್ತೇದಾರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ MLCಗಳಾಗಿರುವ ತಿಪ್ಪಣ್ಣಪ್ಪ ಕಮಕ್ನೂರು ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಪೂಜಾ ಮಹಾಪೌರರಾಗಿರುವ ಯಲ್ಲಪ್ಪ ನಾಯ್ಕೋಡಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಮಾಜಿ ಸಚಿವರ ಹಾಗೂ ಹಿರಿಯರಾದ SK ಕಾಂತ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಮಾಜಿ ಶಾಸಕರು ಅಫ್ಜಲ್ಪುರಿನ ಮುಖಂಡರಾಗಿರುವ ಮಲ್ಲಿಕಯ್ಯ ಗುತ್ತೇದಾರ್ ಅವರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಸುಮಾರು 5-6 ಸಾವಿರ ಜನ ಸೇರುವಂಥ ಒಂದು ನಿರೀಕ್ಷೆ ನಾವೆಲ್ಲ ಹೊಂದಿದ್ದೀವಿ. ಅದರಲ್ಲಿ ಎಲ್ಲರಿಗೆ ಊಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಹಾಗೂ ಅನೇಕ ಇನ್ನೂ ವಿಚಾರವಂತರು ಬರ್ತಾಯಿದ್ದಾರೆ. ಜಿಲ್ಲೆಯಾದ್ಯಂತ ಎಲ್ಲ ವಿಚಾರವಾದಿಗಳು ಬರ್ತಾಯಿದ್ದಾರೆ. ಇದು ಒಂದು ದೊಡ್ಡ ಕಾರ್ಯಕ್ರಮ ಆಗೋದ್ರಿಂದ ತಮ್ಮ ಎಲ್ಲ ಪತ್ರಿಕಾ ಮಿತ್ರರು ಎಲ್ಲರೂ ಅಲ್ಲಿ ಬರಬೇಕು ಅನ್ನೋಂಥ ಒಂದು ಕಳಕಳಿ ಮನವಿ ಮಾಡ್ತಾ ಈ ಸುದ್ದಿಗೋಷ್ಠಿಯಲ್ಲಿ ಉರ್ಮಿಳಾ, ಪ್ರಭುಲಿಂಗ್ ದೇವತ್ಕಲ್, ವಾಸು ಒಂಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.